ಪಾಪಿ ಪಾಕಿಸ್ತಾನ ಇನ್ಮುಂದೆ ಬಾಲ ಬಿಚ್ಚಂಗಿಲ್ಲ. ಏನಾದ್ರೂ ಮತ್ತೆ ನರಿಬುದ್ಧಿ ಪ್ರದರ್ಶನ ಮಾಡಿದ್ರೆ ಪಾಕಿಸ್ತಾನ ನರಕ ಆಗೋದಂತೂ ಫಿಕ್ಸ್. ಯಾಕಂದ್ರೆ ಭಾರತ ಮತ್ತೊಂದು ಸಿಂಧೂರಕ್ಕೆ ಸಜ್ಜಾಗಿದೆ. ಪಾಪಿ ಪಾಕ್ಗೆ ತನ್ನ ಪ್ರಜೆಗಳ ಹಸಿವು ನೀಗಿಸುವ ಯೋಗ್ಯತೆ ಇಲ್ಲ. ಆದ್ರೆ ಉಗ್ರರಿಗೆ ಮಾತ್ರ ಬಿಟ್ಟಿಯಾಗಿ ಬಿರಿಯಾನಿ ಕೊಟ್ಟು ಸಾಕಿ ಸಲಹುತ್ತಿದೆ. ಇಂಥ ಕಿತ್ತೂರು ದೇಶ ತನ್ನ ಮಾನ ಮರ್ಯಾದೆಯನ್ನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಕಳೆದುಕೊಳ್ಳುತ್ತಲೇ ಇದೆ. ಇದರ ನಡುವೆ ಭಾರತ ಜೊತೆಗೆ ಪದೇ ಪದೇ ಕಿರಿಕ್ ಮಾಡಿಕೊಂಡು ತನ್ನ ವಿನಾಶವನ್ನ ತಾನೇ ಮಾಡಿಕೊಳ್ತಿದೆ. ಪಾಕ್ ಬಾಲ ಬಿಚ್ಚಿದ್ರೆ ಫಿನಿಶ್ ಆಗೋದು ಫೇಕ್ಸ್. ಭಾರತ ಎರಡನೇ ಆಪರೇಷನ್ ಸಿಂಧೂರಕ್ಕೆ ಸಜ್ಜು. ಆಪರೇಷನ್ ಸಿಂಧೂರ ವೇಳೆ ಭಾರತದ ಹೊಡೆತಕ್ಕೆ ಪಾಪಿ ಪಾಕ್ ಪದರಗುಟ್ಟಿ ಹೋಗಿತ್ತು. ಭಾರತೀಯ ಸೇನಾ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. ಗಡಿಯಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಹುಡುಕಿ ಹೊಸೆದು ಹಾಕಿದ್ರು. ಇದೀಗ ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ಎರಡನೇ ಆಪರೇಷನ್ ಸಿಂಧೂರಕ್ಕೆ ನಾವು ರೆಡಿ ಇದ್ದೇವೆ ಅಂತ ಪಾಕ್ಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಭವಿಷ್ಯದಲ್ಲಿ ಏನಾಗುತ್ತೋ ತಿಳಿದಿಲ್ಲ. अभी रही बात की आगे भविष्य में क्या होने वाला है, भविष्य के चैलेंजेस क्या आने वाले हैं, जिसको हम भूखा बोलते हैं. हिंदी में अगर बोलूं तो अस्थिरता, अनिश्चितता, जटिलता और अस्पष्टता. ये चार कुछ ऐसी चीज हैं, अगर आपको सिंपल वर्ड में बोलूं तो आगे आने वाले दिन कैसे होंगे उसके लिए आप और हम किम कर्तव्य विमूढ़. हमें पता नहीं कल कैसे आने वाला है. ट्रंप जी आज क्या कर रहे हैं, मेरे ख्याल से ट्रंप जी को भी नहीं पता होगा कल क्या करने जा रहे हैं. तो कहने का ये मतलब है कि चैलेंजेस इतनी जल्दी आ रहे हैं कि आप जब तक पुराने चैलेंज को पकड़ने की कोशिश करते हो नया चैलेंज सामने. ಯುದ್ಧದ ಆಯಾಮಗಳು ಬದಲಾಗಿವೆ. चाहे वो सीमा पर, चाहे आतंकवाद हो, चाहे प्राकृतिक आपदा हो, या साइबर वॉरफेयर जो नया शुरू हुआ है, स्पेस वॉरफेयर, सैटेलाइट्स वगैरह जो नई चीजें शुरू हुई हैं, केमिकल, बायोलॉजिकल, रेडियोलॉजिकल जो नया शुरू हुआ है, और जो इंफॉर्मेशन वॉरफेयर, जिस तरह से अफवाहें फैलाई जाती हैं, जैसे आपने सुना था ऑफ सिंधूर में बोला कराची पे अटैक कर दिया गया है. ನರಿಬುದ್ಧಿಯ ಹೇಡಿ ಪಾಕಿಸ್ತಾನಕ್ಕೆ ತನ್ನದೇ ದೇಶದಲ್ಲಿ ಬಲೂಚಿಗಳು ಕೊಟ್ಟ ಏಟು ತಡ್ಕೊಳ್ಳಕ್ಕೆ ಶಕ್ತಿ ಇಲ್ಲದಂತಾಗಿದೆ. ಇನ್ಮೇಲೇನಾದ್ರೂ ಭಾರತದ ತಂಟೆಗೆ ಬಂದ್ರೆ ಪಾಕ್ ಉಡೀಸ್ ಆಗೋದಂತೂ ಫೇಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನ ಇನ್ಮುಂದೆ ಬಾಲ ಬಿಚ್ಚಂಗಿಲ್ಲ. ಏನಾದ್ರೂ ಮತ್ತೆ ನರಿಬುದ್ಧಿ ಪ್ರದರ್ಶನ ಮಾಡಿದ್ರೆ ಪಾಕಿಸ್ತಾನ ನರಕ ಆಗೋದಂತೂ ಫಿಕ್ಸ್. ಯಾಕಂದ್ರೆ ಭಾರತ ಮತ್ತೊಂದು ಸಿಂಧೂರಕ್ಕೆ ಸಜ್ಜಾಗಿದೆ. ಪಾಪಿ ಪಾಕ್ಗೆ ತನ್ನ ಪ್ರಜೆಗಳ ಹಸಿವು ನೀಗಿಸುವ ಯೋಗ್ಯತೆ ಇಲ್ಲ. ಆದ್ರೆ ಉಗ್ರರಿಗೆ ಮಾತ್ರ ಬಿಟ್ಟಿಯಾಗಿ ಬಿರಿಯಾನಿ ಕೊಟ್ಟು ಸಾಕಿ ಸಲಹುತ್ತಿದೆ. ಇಂಥ ಕಿತ್ತೂರು ದೇಶ ತನ್ನ ಮಾನ ಮರ್ಯಾದೆಯನ್ನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಕಳೆದುಕೊಳ್ಳುತ್ತಲೇ ಇದೆ. ಇದರ ನಡುವೆ ಭಾರತ ಜೊತೆಗೆ ಪದೇ ಪದೇ ಕಿರಿಕ್ ಮಾಡಿಕೊಂಡು ತನ್ನ ವಿನಾಶವನ್ನ ತಾನೇ ಮಾಡಿಕೊಳ್ತಿದೆ. ಪಾಕ್ ಬಾಲ ಬಿಚ್ಚಿದ್ರೆ ಫಿನಿಶ್ ಆಗೋದು ಫೇಕ್ಸ್. ಭಾರತ ಎರಡನೇ ಆಪರೇಷನ್ ಸಿಂಧೂರಕ್ಕೆ ಸಜ್ಜು. ಆಪರೇಷನ್ ಸಿಂಧೂರ ವೇಳೆ ಭಾರತದ ಹೊಡೆತಕ್ಕೆ ಪಾಪಿ ಪಾಕ್ ಪದರಗುಟ್ಟಿ ಹೋಗಿತ್ತು. ಭಾರತೀಯ ಸೇನಾ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. ಗಡಿಯಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಹುಡುಕಿ ಹೊಸೆದು ಹಾಕಿದ್ರು. ಇದೀಗ ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ಎರಡನೇ ಆಪರೇಷನ್ ಸಿಂಧೂರಕ್ಕೆ ನಾವು ರೆಡಿ ಇದ್ದೇವೆ ಅಂತ ಪಾಕ್ಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಭವಿಷ್ಯದಲ್ಲಿ ಏನಾಗುತ್ತೋ ತಿಳಿದಿಲ್ಲ. अभी रही बात की आगे भविष्य में क्या होने वाला है, भविष्य के चैलेंजेस क्या आने वाले हैं, जिसको हम भूखा बोलते हैं. हिंदी में अगर बोलूं तो अस्थिरता, अनिश्चितता, जटिलता और अस्पष्टता. ये चार कुछ ऐसी चीज हैं, अगर आपको सिंपल वर्ड में बोलूं तो आगे आने वाले दिन कैसे होंगे उसके लिए आप और हम किम कर्तव्य विमूढ़. हमें पता नहीं कल कैसे आने वाला है. ट्रंप जी आज क्या कर रहे हैं, मेरे ख्याल से ट्रंप जी को भी नहीं पता होगा कल क्या करने जा रहे हैं. तो कहने का ये मतलब है कि चैलेंजेस इतनी जल्दी आ रहे हैं कि आप जब तक पुराने चैलेंज को पकड़ने की कोशिश करते हो नया चैलेंज सामने. ಯುದ್ಧದ ಆಯಾಮಗಳು ಬದಲಾಗಿವೆ. चाहे वो सीमा पर, चाहे आतंकवाद हो, चाहे प्राकृतिक आपदा हो, या साइबर वॉरफेयर जो नया शुरू हुआ है, स्पेस वॉरफेयर, सैटेलाइट्स वगैरह जो नई चीजें शुरू हुई हैं, केमिकल, बायोलॉजिकल, रेडियोलॉजिकल जो नया शुरू हुआ है, और जो इंफॉर्मेशन वॉरफेयर, जिस तरह से अफवाहें फैलाई जाती हैं, जैसे आपने सुना था ऑफ सिंधूर में बोला कराची पे अटैक कर दिया गया है. ನರಿಬುದ್ಧಿಯ ಹೇಡಿ ಪಾಕಿಸ್ತಾನಕ್ಕೆ ತನ್ನದೇ ದೇಶದಲ್ಲಿ ಬಲೂಚಿಗಳು ಕೊಟ್ಟ ಏಟು ತಡ್ಕೊಳ್ಳಕ್ಕೆ ಶಕ್ತಿ ಇಲ್ಲದಂತಾಗಿದೆ.
ಇನ್ಮೇಲೇನಾದ್ರೂ ಭಾರತದ ತಂಟೆಗೆ ಬಂದ್ರೆ ಪಾಕ್ ಉಡೀಸ್ ಆಗೋದಂತೂ ಫೇಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನ್ ಇನ್ಮುಂದೆ ಬಾಲ ಬಿಚ್ಚಂಗಿಲ್ಲ. ಏನಾದ್ರೂ ಮತ್ತೆ ನರಿಬುದ್ಧಿ ಪ್ರದರ್ಶನ ಮಾಡಿದ್ರೆ ಪಾಕಿಸ್ತಾನ ನರಕ ಆಗೋದಂತೂ ಫಿಕ್ಸ್. ಯಾಕಂದ್ರೆ ಭಾರತ ಮತ್ತೊಂದು ಸಿಂಧೂರಕ್ಕೆ ಸಜ್ಜಾಗಿದೆ. ಪಾಪಿ ಪಾಕ್ಗೆ ತನ್ನ ಪ್ರಜೆಗಳ ಹಸಿವು ನೀಗಿಸುವ ಯೋಗ್ಯತೆ ಇಲ್ಲ. ಆದ್ರೆ ಉಗ್ರರಿಗೆ ಮಾತ್ರ ಬಿಟ್ಟಿಯಾಗಿ ಬಿರಿಯಾನಿ ಕೊಟ್ಟು ಸಾಕಿ ಸಲಹುತ್ತಿದೆ. ಇಂಥ ಕಿತ್ತೂರು ದೇಶ ತನ್ನ ಮಾನ ಮರ್ಯಾದೆಯನ್ನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಕಳೆದುಕೊಳ್ಳುತ್ತಲೇ ಇದೆ. ಇದರ ನಡುವೆ ಭಾರತ ಜೊತೆಗೆ ಪದೇ ಪದೇ ಕಿರಿಕ್ ಮಾಡಿಕೊಂಡು ತನ್ನ ವಿನಾಶವನ್ನ ತಾನೇ ಮಾಡಿಕೊಳ್ತಿದೆ. ಪಾಕ್ ಬಾಲ ಬಿಚ್ಚಿದ್ರೆ ಫಿನಿಶ್ ಆಗೋದು ಫೇಕ್ಸ್. ಭಾರತ ಎರಡನೇ ಆಪರೇಷನ್ ಸಿಂಧೂರಕ್ಕೆ ಸಜ್ಜು. ಆಪರೇಷನ್ ಸಿಂಧೂರ ವೇಳೆ ಭಾರತದ ಹೊಡೆತಕ್ಕೆ ಪಾಪಿ ಪಾಕ್ ಪದರಗುಟ್ಟಿ ಹೋಗಿತ್ತು. ಭಾರತೀಯ ಸೇನಾ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. ಗಡಿಯಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಹುಡುಕಿ ಹೊಸೆದು ಹಾಕಿದ್ರು. ಇದೀಗ ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ಎರಡನೇ ಆಪರೇಷನ್ ಸಿಂಧೂರಕ್ಕೆ ನಾವು ರೆಡಿ ಇದ್ದೇವೆ ಅಂತ ಪಾಕ್ಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಭವಿಷ್ಯದಲ್ಲಿ ಏನಾಗುತ್ತೋ ತಿಳಿದಿಲ್ಲ. अभी रही बात कि आगे भविष्य में क्या होने वाला है, भविष्य के चैलेंजेस क्या आने वाले हैं, जिसको हम भूखा बोलते हैं. हिंदी में अगर बोलूं तो अस्थिरता, अनिश्चितता, जटिलता और अस्पष्टता. ये चार कुछ ऐसी चीज हैं, अगर आपको सिंपल वर्ड में बोलूं तो आगे आने वाले दिन कैसे होंगे उसके लिए आप और हम किम कर्तव्य विमूढ़. हमें पता नहीं कल कैसे आने वाला है. ट्रंप जी आज क्या कर रहे हैं, मेरे ख्याल से ट्रंप जी को भी नहीं पता होगा कल क्या करने जा रहे हैं. तो कहने का ये मतलब है कि चैलेंजेस इतनी जल्दी आ रहे हैं कि आप जब तक पुराने चैलेंज को पकड़ने की कोशिश करते हो नया चैलेंज सामने. ಯುದ್ಧದ ಆಯಾಮಗಳು ಬದಲಾಗಿವೆ. चाहे वो सीमा पर, चाहे आतंकवाद हो, चाहे प्राकृतिक आपदा हो, या साइबर वॉरफेयर जो नया शुरू हुआ है, स्पेस वॉरफेयर, सैटेलाइट्स वगैरह जो नई चीजें शुरू हुई हैं, केमिकल, बायोलॉजिकल, रेडियोलॉजिकल जो नया शुरू हुआ है, और जो इंफॉर्मेशन वॉरफेयर, जिस तरह से अफवाहें फैलाई जाती हैं, जैसे आपने सुना था ऑफ सिंधूर में बोला कराची पे अटैक कर दिया गया है. ನರಿಬುದ್ಧಿಯ ಹೇಡಿ ಪಾಕಿಸ್ತಾನಕ್ಕೆ ತನ್ನದೇ ದೇಶದಲ್ಲಿ ಬಲೂಚಿಗಳು ಕೊಟ್ಟ ಏಟು ತಡ್ಕೊಳ್ಳಕ್ಕೆ ಶಕ್ತಿ ಇಲ್ಲದಂತಾಗಿದೆ. ಇನ್ಮೇಲೇನಾದ್ರೂ ಭಾರತದ ತಂಟೆಗೆ ಬಂದ್ರೆ ಪಾಕ್ ಉಡೀಸ್ ಆಗೋದಂತೂ ಫೇಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಪಿ ಪಾಕಿಸ್ತಾನ್ ಇನ್ಮುಂದೆ ಬಾಲ ಬಿಚ್ಚಂಗಿಲ್ಲ. ಏನಾದ್ರೂ ಮತ್ತೆ ನರಿಬುದ್ಧಿ ಪ್ರದರ್ಶನ ಮಾಡಿದ್ರೆ ಪಾಕಿಸ್ತಾನ ನರಕ ಆಗೋದಂತೂ ಫಿಕ್ಸ್. ಯಾಕಂದ್ರೆ ಭಾರತ ಮತ್ತೊಂದು ಸಿಂಧೂರಕ್ಕೆ ಸಜ್ಜಾಗಿದೆ. ಪಾಪಿ ಪಾಕ್ಗೆ ತನ್ನ ಪ್ರಜೆಗಳ ಹಸಿವು ನೀಗಿಸುವ ಯೋಗ್ಯತೆ ಇಲ್ಲ. ಆದ್ರೆ ಉಗ್ರರಿಗೆ ಮಾತ್ರ ಬಿಟ್ಟಿಯಾಗಿ ಬಿರಿಯಾನಿ ಕೊಟ್ಟು ಸಾಕಿ ಸಲಹುತ್ತಿದೆ. ಇಂಥ ಕಿತ್ತೂರು ದೇಶ ತನ್ನ ಮಾನ ಮರ್ಯಾದೆಯನ್ನ ಜಾಗತಿಕ ಮಟ್ಟದಲ್ಲಿ ಮೇಲಿಂದ ಮೇಲೆ ಕಳೆದುಕೊಳ್ಳುತ್ತಲೇ ಇದೆ. ಇದರ ನಡುವೆ ಭಾರತ ಜೊತೆಗೆ ಪದೇ ಪದೇ ಕಿರಿಕ್ ಮಾಡಿಕೊಂಡು ತನ್ನ ವಿನಾಶವನ್ನ ತಾನೇ ಮಾಡಿಕೊಳ್ತಿದೆ. ಪಾಕ್ ಬಾಲ ಬಿಚ್ಚಿದ್ರೆ ಫಿನಿಶ್ ಆಗೋದು ಫೇಕ್ಸ್. ಭಾರತ ಎರಡನೇ ಆಪರೇಷನ್ ಸಿಂಧೂರಕ್ಕೆ ಸಜ್ಜು. ಆಪರೇಷನ್ ಸಿಂಧೂರ ವೇಳೆ ಭಾರತದ ಹೊಡೆತಕ್ಕೆ ಪಾಪಿ ಪಾಕ್ ಪದರಗುಟ್ಟಿ ಹೋಗಿತ್ತು. ಭಾರತೀಯ ಸೇನಾ ಪರಾಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. ಗಡಿಯಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಹುಡುಕಿ ಹೊಸೆದು ಹಾಕಿದ್ರು. ಇದೀಗ ಮತ್ತೆ ಏನಾದ್ರೂ ಬಾಲ ಬಿಚ್ಚಿದ್ರೆ ಎರಡನೇ ಆಪರೇಷನ್ ಸಿಂಧೂರಕ್ಕೆ ನಾವು ರೆಡಿ ಇದ್ದೇವೆ ಅಂತ ಪಾಕ್ಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಭವಿಷ್ಯದಲ್ಲಿ ಏನಾಗುತ್ತೋ ತಿಳಿದಿಲ್ಲ. अभी रही बात कि आगे भविष्य में क्या होने वाला है, भविष्य के चैलेंजेस क्या आने वाले हैं, जिसको हम भूखा बोलते हैं. हिंदी में अगर बोलूं तो अस्थिरता, अनिश्चितता, जटिलता और अस्पष्टता. ये चार कुछ ऐसी चीज हैं, अगर आपको सिंपल वर्ड में बोलूं तो आगे आने वाले दिन कैसे होंगे उसके लिए आप और हम किम कर्तव्य विमूढ़. हमें पता नहीं कल कैसे आने वाला है. ट्रंप जी आज क्या कर रहे हैं, मेरे ख्याल से ट्रंप जी को भी नहीं पता होगा कल क्या करने जा रहे हैं. तो कहने का ये मतलब है कि चैलेंजेस इतनी जल्दी आ रहे हैं कि आप जब तक पुराने चैलेंज को पकड़ने की कोशिश करते हो नया चैलेंज सामने. ಯುದ್ಧದ ಆಯಾಮಗಳು ಬದಲಾಗಿವೆ. चाहे वो सीमा पर, चाहे आतंकवाद हो, चाहे प्राकृतिक आपदा हो, या साइबर वॉरफेयर जो नया शुरू हुआ है, स्पेस वॉरफेयर, सैटेलाइट्स वगैरह जो नई चीजें शुरू हुई हैं, केमिकल, बायोलॉजिकल, रेडियोलॉजिकल जो नया शुरू हुआ है, और जो इंफॉर्मेशन वॉरफेयर, जिस तरह से अफवाहें फैलाई जाती हैं, जैसे आपने सुना था ऑफ सिंधूर में बोला कराची पे अटैक कर दिया गया है.
ನರಿಬುದ್ಧಿಯ ಹೇಡಿ ಪಾಕಿಸ್ತಾನಕ್ಕೆ ತನ್ನದೇ ದೇಶದಲ್ಲಿ ಬಲೂಚಿಗಳು ಕೊಟ್ಟ ಏಟು ತಡ್ಕೊಳ್ಳಕ್ಕೆ ಶಕ್ತಿ ಇಲ್ಲದಂತಾಗಿದೆ. ಇನ್ಮೇಲೇನಾದ್ರೂ ಭಾರತದ ತಂಟೆಗೆ ಬಂದ್ರೆ ಪಾಕ್ ಉಡೀಸ್ ಆಗೋದಂತೂ ಫೇಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.